ಇವತ್ತು ರಾಜ್ಯದಲ್ಲಿ 6 ನಕ್ಸಲರು ಶರಣಾಗ್ತಾ ಇದ್ದಾರೆ. ಈ ಮೂಲಕ ರಾಜ್ಯ ನಕ್ಸಲ್ ಮುಕ್ತ ರಾಜ್ಯ ಆಗ್ತಾ ಇದೆ. ರಾಜ್ಯದಲ್ಲಿ ಶರಣಾಗತಿಯ ಪ್ರಕ್ರಿಯೆ ಯಾವ ರೀತಿ ಇತ್ತು, ಯಾವ ರೀತಿ ತಯಾರಿಯನ್ನ ನಡೆಸಿದ್ರು ಅನ್ನೋದು ಕೂಡ ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾವಾಗಿಂದ ಈ ಶರಣಾಗತಿಯ ಪ್ರಯತ್ನ ನಡೀತಾ ಇತ್ತು, ಶರಣಾಗತಿ ಹಿಂದಿರುವ ಕಾಣದ ಕೈಗಳು ಯಾರು? ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ಹೇಗೆ ಶರಣಾದರು, ಶರಣಾಗತಿಯ ಪ್ರಕ್ರಿಯೆ ಯಾವ ರೀತಿ ಇತ್ತು, ಈ ಎಲ್ಲ ವಿಚಾರಗಳ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನೋಡ್ತಾ ಹೋಗೋಣ. ನೋಡಿ, ನಕ್ಸಲರು ಶರಣಾಗತಿಗೆ ಒಪ್ಪಿದ್ದೇ ರೋಚಕ. ಕಳೆದ 3 ವರ್ಷಗಳ ಸತತ ಪ್ರಯತ್ನ ಇದು. ಶರಣಾಗತಿಯ ಹಿಂದೆ ಗುಪ್ತಚರ ಇಲಾಖೆಯ ಶ್ರಮ ಬಹಳ ಇದೆ. ಮೊದಲು ಬೇರೆ ರಾಜ್ಯಗಳ ಶರಣಾಗತಿ ನೀತಿಯನ್ನ ಇವರು ಅಧ್ಯಯನ ಮಾಡಿದರು. ಕೇರಳ, ತೆಲಂಗಾಣ, ತಮಿಳುನಾಡು ರಾಜ್ಯಗಳಲ್ಲಿ ಯಾವ ರೀತಿ ನೀತಿ ಇದೆ ನಕ್ಸಲರು ಶರಣಾಗೋದಕ್ಕೆ, ಆ ರೀತಿ ಅಧ್ಯಯನವನ್ನ ಮಾಡಿ ಬಳಿಕ ರಾಜ್ಯದಿಂದ ಹೊಸ ನೀತಿಯನ್ನ ರೆಡಿ ಮಾಡಿಕೊಂಡು ಈ ಹೊಸ ಶರಣಾಗತಿ ನೀತಿಗೆ ಸರ್ಕಾರದಿಂದ ಒಪ್ಪಿಗೆಯನ್ನ ಪಡೆದರು. 1.5 ವರ್ಷದ ಹಿಂದೆ ಸರ್ಕಾರ ಈ ಹೊಸ ನೀತಿಗೆ ಒಪ್ಪಿಗೆಯನ್ನ ನೀಡಿತ್ತು. ಈ ಸಂದರ್ಭದಲ್ಲಿ ಎಲ್ಲ ನಕ್ಸಲರು ಕೇರಳದ ಅರಣ್ಯದಲ್ಲಿದ್ದರು. ಹೀಗಾಗಿ ಕೇರಳದ ರೇಡಿಯೋ, ಪತ್ರಿಕೆಗಳಲ್ಲಿ ಅವರ ಸಂಬಂಧಿಕರ ಕಡೆಯವರಿಗೂ ಕೂಡ ಒಂದು ಸಂದೇಶವನ್ನ ಕಳಿಸಲಾಯಿತು. ಆ ಪ್ರಕಾರವಾಗಿ ಇವರು ಶರಣಾದರು. ಈ ರೀತಿ ಹೊಸ ಶರಣಾಗತಿ ನೀತಿಯಿಂದಾಗಿ ನೋಡಿ, ಕರಪತ್ರ ಹಂಚುವ ಮೂಲಕ ಶರಣಾಗತಿಗೆ ಮನವೊಲಿಸುವ ಕೆಲಸ ಆಯಿತು. ಬಳಿಕ ಶರಣಾಗತಿ ಸಮಿತಿ ಸದಸ್ಯರು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಶರಣಾಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಆಯಿತು. ಗುಪ್ತಚರ ಇಲಾಖೆಯಿಂದ ಮಾಜಿ ನಕ್ಸಲರ ಸಂಪರ್ಕ, ಅದಾದ ನಂತರ ಅರಣ್ಯಕ್ಕೆ ತೆರಳಿ ನಕ್ಸಲರ ಜೊತೆಗೆ ಮಾತುಕತೆಗೆ ತಯಾರಾಗಿದ್ರು. 9 ಮಂದಿ ಮಾಜಿ ನಕ್ಸಲರ ಜೊತೆಗೆ ಗುಪ್ತವಾಗಿ ಮಾತುಕತೆಯನ್ನು ಕೂಡ ನಡೆಸಿದ್ರು. ಆರಂಭದಲ್ಲಿ ಶರಣಾಗತಿಗೆ ವಿರೋಧವನ್ನ ವ್ಯಕ್ತಪಡಿಸಿದ್ರು ನಕ್ಸಲರು, ತದನಂತರ ಒಪ್ಕೊಂಡ್ರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಸುನಿಲ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುನಿಲ್, ಗಮನಿಸ್ತಾ ಇದ್ದೀವಿ, ಇವರು ಶರಣಾಗತ ಆದ ತಕ್ಷಣ ರಾಜ್ಯ ನಕ್ಸಲ್ ಮುಕ್ತ ರಾಜ್ಯ ಆಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸ್ತಾ ಹೋದ್ರೆ ಈ ಶರಣಾಗತಿ ಪ್ರಕ್ರಿಯೆ ಯಾವ ರೀತಿ ಇತ್ತು, ಇದಕ್ಕೆ ಯಾವರದು ಅವಿರತ ಪ್ರಯತ್ನ, ಈ ಎಲ್ಲ ವಿಚಾರಗಳ ಬಗ್ಗೆ ಏನು ಅಪ್ಡೇಟ್ಸ್ ಕೊಡ್ತೀರಿ? ಎಸ್ ಶ್ರೀಪಾದ್, ನಕ್ಸಲರು ಸಡನ್ ಆಗಿ ಈ ಥರ ಒಂದು ಶರಣಾಗೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಒಂದು ಡೌಟು ಕೂಡ ಇರುತ್ತೆ. ಜೊತೆಗೆ ಇಷ್ಟು ಬೇಗ ಇದೆಲ್ಲ ಪ್ರೋಸೆಸ್ಗಳು ಆಯ್ತಾ ಅನ್ನುವಂಥದ್ದು ಕೂಡ ಒಂದು ಕ್ವಶನ್ ಇದ್ದೇ ಇರುತ್ತೆ. ಆದರೆ ರಾಜ್ಯ ಪೊಲೀಸ್ ಗುಪ್ತಚರ ಇಲಾಖೆಯ ಒಂದು ಮಾಹಿತಿ ಪ್ರಕಾರ ಕಳೆದ 3 ವರ್ಷಗಳಿಂದ ಈ ಒಂದು ಶರಣಾಗತಿಗೆ ಸಂಬಂಧಪಟ್ಟಂಥ ಒಂದು ಪ್ರಕ್ರಿಯೆ ನಡೀತಿತ್ತು ಅನ್ನುವಂಥದ್ದು ಮಾಹಿತಿ. ಮೊದಲನೇದಾಗಿ ಇವರು ಮಾಡಿದಂತಹ ಕೆಲಸ ಏನಂದರೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಅಂದರೆ ಕೇರಳ, ತೆಲಂಗಾಣ ಮತ್ತು ತಮಿಳುನಾಡಲ್ಲಿ ಯಾವ ರೀತಿ ಈ ಒಂದು ನಕ್ಸಲ್ ಶರಣಾಗತಿ ಪ್ಯಾಕೇಜ್ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ರು. ಅದರ ಬಗ್ಗೆ ಅಧ್ಯಯನವನ್ನು ನಡೆಸಿ ಇನ್ನೂ ಬೆಟರ್ ಆದಂತಹ ಒಂದು ಪಾಲಿಸಿಯನ್ನು ಕರ್ನಾಟಕದಲ್ಲಿ ಇವರು ರೆಡಿ ಮಾಡಿದರು. ಈ ಒಂದು ಶರಣಾಗತಿ ಪಾಲಿಸಿಯನ್ನು ಸುಮಾರು 1.5 ವರ್ಷಗಳ ಹಿಂದೆ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗಿತ್ತು, ಈಗಿನ ಕಾಂಗ್ರೆಸ್ ಸರ್ಕಾರಕ್ಕೆ. ಮತ್ತು ಸರ್ಕಾರ ಇದನ್ನು ಪರಿಶೀಲನೆ ನಡೆಸಿ ಇದಕ್ಕೆ ಅಪ್ರೂವಲ್ ಕೂಡ ಕೊಟ್ಟಿತ್ತು. ಓಕೆ, ಈ ಒಂದು ಪ್ಯಾಕೇಜ್ನ ಅಡಿಯಲ್ಲಿ ಅವರು ಶರಣಾಗೋದಕ್ಕೆ ಒಪ್ಕೊಂಡ್ರೆ ನೀವು ಮುಂದುವರಿಸ್ಕೊಂಡು ಹೋಗಿ ಅಂತೇಳಿ. ಅದಾದ ನಂತರ ಇವ್ರನ್ನ ಸಂಪರ್ಕ ಮಾಡುವಂಥದ್ದು ತುಂಬಾ ಕಷ್ಟ. ಯಾಕೆಂತ ಹೇಳಿದರೆ ಯಾರು ಕೂಡ ಮೊಬೈಲ್ ಫೋನ್ ಯೂಸ್ ಮಾಡಲ್ಲ, ಅಥವಾ ಎಲ್ಲೋ ಒಂದು ಕಡೆಯಲ್ಲಿ ಈ ಒಂದು ಮಾಹಿತಿ ಇದ್ರೂ ಕೂಡ ಅದು ಅವರಿಗೆ ರೀಚ್ ಆಗಬೇಕು. ಅದಕ್ಕೋಸ್ಕರ ಏನು ಮಾಡಿದ್ರು ಅಂತ ಹೇಳಿದರೆ, ನಕ್ಸಲರು ಪರ್ಟಿಕ್ಯುಲರ್ ಆಗಿ ರೇಡಿಯೋಗಳನ್ನು ರೆಗ್ಯುಲರ್ ಆಗಿ ಕೇಳ್ತಿರ್ತಾರೆ. ಯಾಕೆಂದರೆ ಅವರು ಮೊಬೈಲ್ಗಳನ್ನು ಯೂಸ್ ಮಾಡಲ್ಲ ಅಥವಾ ಇಂಟರ್ನೆಟ್ ಯೂಸ್ ಮಾಡಲ್ಲ, ಆದರೆ ರೇಡಿಯೋ ಯೂಸ್ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಕೇರಳದಲ್ಲಿರುವಂತಹ ಮಲಯಾಳಂ ರೇಡಿಯೋ ಸ್ಟೇಷನ್ಗಳಲ್ಲಿ ಶರಣಾಗತಿಗೆ ಸಂಬಂಧಪಟ್ಟಂಥ ಮಾಹಿತಿ ಮತ್ತು ಆಹ್ವಾನವನ್ನು ಕೊಡಲಾಗಿತ್ತು. ಜೊತೆಗೆ ಕೆಲವೊಂದು ನ್ಯೂಸ್ ಪೇಪರ್ಗಳಲ್ಲೂ ಕೂಡ ಈ ಒಂದು ಆರ್ಟಿಕಲ್ಗಳನ್ನು ಪಬ್ಲಿಷ್ ಮಾಡಲಾಗಿತ್ತು. ಇದ್ರ ಜೊತೆಗೆ ಈ ನಕ್ಸಲರು ಹೋಗುವಂತಹ ಸಾಧ್ಯತೆಗಳಿರುವಂಥ ಸ್ಥಳಗಳಲ್ಲಿ ಕೆಲವೊಂದು ಗ್ರಾಮಗಳಲ್ಲಿ ಕರಪತ್ರಗಳನ್ನು ಟೈಪ್ ಮಾಡಿ ಅದನ್ನು ಕೂಡ ಹಂಚಿಕೆ ಮಾಡಲಾಗಿತ್ತು. ಮತ್ತು ಇದೆಲ್ಲದರ ಬಳಿಕ ಯಾವಾಗ ನಕ್ಸಲರು ಕೇರಳದ ಅರಣ್ಯ ಭಾಗದಿಂದ ಕರ್ನಾಟಕ ಭಾಗಕ್ಕೆ ಬಂದಿದ್ದಾರೆ ಅಂತ ಗೊತ್ತಾಯಿತು, ಆ ಸಂದರ್ಭದಲ್ಲಿ ಶಿವಮೊಗ್ಗದಲ್ಲೂ ಕೂಡ ಈ ಒಂದು ನಕ್ಸಲ್ ಶರಣಾಗತಿ ಸಮಿತಿ ಕಡೆಯಿಂದ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಅದರಲ್ಲೂ ಕೂಡ ಈ ಒಂದು ಪ್ಯಾಕೇಜಿಗೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗಿತ್ತು. ಇದೆಲ್ಲ ಆದ ಬಳಿಕ ಮಾಜಿ ನಕ್ಸಲರು, ಅಂದರೆ ಈ ಹಿಂದೆ ನಕ್ಸಲಿಸಮ್ನಲ್ಲಿ ಇದ್ದು ಅದಾದ ನಂತರ ನಕ್ಸಲಿಸಮ್ ಬಿಟ್ಟು ಮುಖ್ಯವಾಹಿನಿಗೆ ಬಂದವರ ಮೂಲಕ ಇವರನ್ನು ನೇರವಾಗಿ ಕಾಂಟ್ಯಾಕ್ಟ್ ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಲಾಗಿತ್ತು. 3 ಜನ ನಕ್ಸಲರು ಖುದ್ದು
ಕಾಡಿಗೆ ತೆರಳಿ ಅಲ್ಲಿ ಈಗ ಆಕ್ಟಿವ್ ಆಗಿದ್ದಂತಹ ನಕ್ಸಲರನ್ನು ಸಂಪರ್ಕ ಮಾಡಿ ಸರ್ಕಾರದ ಕಡೆಯಿಂದ ಶರಣಾಗತಿ ಪ್ಯಾಕೇಜ್ಗಳು ಯಾವ ರೀತಿ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಲಾಗಿತ್ತು. ಆರಂಭದಲ್ಲಿ ಇವರು ಒಪ್ಕೊಂಡಿರಲಿಲ್ಲ, ಆದರೆ ಯಾವಾಗ ವಿಕ್ರಮ್ ಗೌಡ ಎನ್ಕೌಂಟರ್ ಆಯಿತೋ ಅದಾದ ನಂತರ ಅವ್ರ ಕಡೆಯಿಂದ ಮೆಸೇಜ್ ಬಂದಿತ್ತು, ಎಸ್ ನಾವು ಶರಣಾಗೋದಕ್ಕೆ ಒಪ್ಕೊಂಡಿದ್ದೀವಿ, ಸರ್ಕಾರ ನೀಡುವಂತಹ ಷರತ್ತುಗಳು ಏನೇನಿದ್ದಾವೆ ಅದನ್ನು ಪೂರೈಕೆ ಮಾಡಿ ನಾವು ಮುಖ್ಯವಾಹಿನಿಗೆ ಬರೋದಕ್ಕೆ ತಯಾರಾಗಿದ್ದೀವಿ ಅನ್ನುವಂಥ ಒಂದು ಮಾಹಿತಿ ನಕ್ಸಲರ ಕಡೆಯಿಂದ ಬಂದಿತ್ತು. ಇದಾದ ನಂತರ ಈ ಒಂದು ಪ್ರೊಸೀಡಿಂಗ್ಸ್ ಎಲ್ಲ ಮುಗಿದು ಇದೀಗ ಇವತ್ತು ಈ 6 ಜನ ನಕ್ಸಲರು ಶರಣಾಗ್ತಾ ಇರುವಂಥದ್ದು. ಶ್ರೀಪಾದ್. ಓಕೆ ಸುನಿಲ್, ಮಾಹಿತಿಗಾಗಿ ಧನ್ಯವಾದ. ಇವತ್ತು ರಾಜ್ಯದಲ್ಲಿ 6 ನಕ್ಸಲರು ಶರಣಾಗ್ತಾ ಇದ್ದಾರೆ. ಈ ಮೂಲಕ ರಾಜ್ಯ ನಕ್ಸಲ್ ಮುಕ್ತ ರಾಜ್ಯ ಆಗ್ತಾ ಇದೆ. ರಾಜ್ಯದಲ್ಲಿ ಶರಣಾಗತಿಯ ಪ್ರಕ್ರಿಯೆ ಯಾವ ರೀತಿ ಇತ್ತು, ಯಾವ ರೀತಿ ತಯಾರಿಯನ್ನ ನಡೆಸಿದ್ರು ಅನ್ನೋದು ಕೂಡ ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾವಾಗಿಂದ ಈ ಶರಣಾಗತಿಯ ಪ್ರಯತ್ನ ನಡೀತಾ ಇತ್ತು, ಶರಣಾಗತಿ ಹಿಂದಿರುವ ಕಾಣದ ಕೈಗಳು ಯಾರು, ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ಹೇಗೆ ಶರಣಾದರು, ಶರಣಾಗತಿಯ ಪ್ರಕ್ರಿಯೆ ಯಾವ ರೀತಿ ಇತ್ತು, ಈ ಎಲ್ಲ ವಿಚಾರಗಳ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನೋಡ್ತಾ ಹೋಗೋಣ. ನೋಡಿ, ನಕ್ಸಲರು ಶರಣಾಗತಿಗೆ ಒಪ್ಪಿದ್ದೇ ರೋಚಕ. ಕಳೆದ 3 ವರ್ಷಗಳ ಸತತ ಪ್ರಯತ್ನ ಇದು. ಶರಣಾಗತಿಯ ಹಿಂದೆ ಗುಪ್ತಚರ ಇಲಾಖೆಯ ಶ್ರಮ ಬಹಳ ಇದೆ. ಮೊದಲು ಬೇರೆ ರಾಜ್ಯಗಳ ಶರಣಾಗತಿ ನೀತಿಯನ್ನ ಇವರು ಅಧ್ಯಯನ ಮಾಡಿದರು. ಕೇರಳ, ತೆಲಂಗಾಣ, ತಮಿಳುನಾಡು ರಾಜ್ಯಗಳಲ್ಲಿ ಯಾವ ರೀತಿ ನೀತಿ ಇದೆ ನಕ್ಸಲರು ಶರಣಾಗೋದಕ್ಕೆ, ಆ ರೀತಿ ಅಧ್ಯಯನವನ್ನ ಮಾಡಿ ಬಳಿಕ ರಾಜ್ಯದಿಂದ ಹೊಸ ನೀತಿಯನ್ನ ರೆಡಿ ಮಾಡಿಕೊಂಡು ಈ ಹೊಸ ಶರಣಾಗತಿ ನೀತಿಗೆ ಸರ್ಕಾರದಿಂದ ಒಪ್ಪಿಗೆಯನ್ನ ಪಡೆದರು. 1.5 ವರ್ಷದ ಹಿಂದೆ ಸರ್ಕಾರ ಈ ಹೊಸ ನೀತಿಗೆ ಒಪ್ಪಿಗೆಯನ್ನ ನೀಡಿತ್ತು. ಈ ಸಂದರ್ಭದಲ್ಲಿ ಎಲ್ಲ ನಕ್ಸಲರು ಕೇರಳದ ಅರಣ್ಯದಲ್ಲಿದ್ದರು. ಹೀಗಾಗಿ ಕೇರಳದ ರೇಡಿಯೋ ಪತ್ರಿಕೆಗಳಲ್ಲಿ ಅವರ ಸಂಬಂಧಿಕರ ಕಡೆಯವರಿಗೂ ಕೂಡ ಒಂದು ಸಂದೇಶವನ್ನ ಕಳಿಸಲಾಯಿತು. ಆ ಪ್ರಕಾರವಾಗಿ ಇವರು ಶರಣಾದರು. ಈ ರೀತಿ ಹೊಸ ಶರಣಾಗತಿ ನೀತಿಯಿಂದಾಗಿ ನೋಡಿ, ಕರಪತ್ರ ಹಂಚುವ ಮೂಲಕ ಶರಣಾಗತಿಗೆ ಮನವೊಲಿಸುವ ಕೆಲಸ ಆಯಿತು. ಬಳಿಕ ಶರಣಾಗತಿ ಸಮಿತಿ ಸದಸ್ಯರು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಶರಣಾಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಆಯಿತು. ಗುಪ್ತಚರ ಇಲಾಖೆಯಿಂದ ಮಾಜಿ ನಕ್ಸಲರ ಸಂಪರ್ಕ, ಅದಾದ ನಂತರ ಅರಣ್ಯಕ್ಕೆ ತೆರಳಿ ನಕ್ಸಲರ ಜೊತೆಗೆ ಮಾತುಕತೆಗೆ ತಯಾರಾಗಿದ್ರು. 9 ಮಂದಿ ಮಾಜಿ ನಕ್ಸಲರ ಜೊತೆಗೆ ಗುಪ್ತವಾಗಿ ಮಾತುಕತೆಯನ್ನು ಕೂಡ ನಡೆಸಿದ್ರು. ಆರಂಭದಲ್ಲಿ ಶರಣಾಗತಿಗೆ ವಿರೋಧವನ್ನ ವ್ಯಕ್ತಪಡಿಸಿದ್ರು ನಕ್ಸಲರು, ತದನಂತರ ಒಪ್ಕೊಂಡ್ರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಸುನಿಲ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುನಿಲ್, ಗಮನಿಸ್ತಾ ಇದ್ದೀವಿ, ಇವರು ಶರಣಾಗತ ಆದ ತಕ್ಷಣ ರಾಜ್ಯ ನಕ್ಸಲ್ ಮುಕ್ತ ರಾಜ್ಯ ಆಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸ್ತಾ ಹೋದ್ರೆ ಈ ಶರಣಾಗತಿ ಪ್ರಕ್ರಿಯೆ ಯಾವ ರೀತಿ ಇತ್ತು, ಇದಕ್ಕೆ ಯಾವರದು ಅವಿರತ ಪ್ರಯತ್ನ, ಈ ಎಲ್ಲ ವಿಚಾರಗಳ ಬಗ್ಗೆ ಏನು ಅಪ್ಡೇಟ್ಸ್ ಕೊಡ್ತೀರಿ? ಎಸ್ ಶ್ರೀಪಾದ್, ನಕ್ಸಲರು ಸಡನ್ ಆಗಿ ಈ ಥರ ಒಂದು ಶರಣಾಗೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಒಂದು ಡೌಟ್ ಕೂಡ ಇರುತ್ತೆ. ಜೊತೆಗೆ ಇಷ್ಟು ಬೇಗ ಇದೆಲ್ಲ